ನಮಸ್ತೆ ಸ್ನೇಹಿತರೆ, ಈ ದಿನ ನಾನು ಫ್ಲಿಪ್ ಫ್ಲಾಪ್ ಲೈಟು ಆಗುವ ರೀತಿಯ ಒಂದು ಸರ್ಕ್ಯೂಟ್ನ ಮಾಡಿ ನಿಮಗೆ ತೋರಿಸ್ತೀನಿ. ಅದು ಎ ಸಿ ನಾನು ಇದರಿಂದ ನಾನು ಡಿ ಸಿ ಕನ್ವರ್ಟ್ ಮಾಡಿಕೊಂಡು ನಂತರ ಈ ರಿಲೇ ಉಪಯೋಗಿಸ್ತೀನಿ. ಮತ್ತು ನೋಡಿ, ಇಲ್ಲಿ ಒಂದು 555 ಐ ಸಿ ಇದೆ. ಐ ಸಿ ಹಾಗೆಯೇ ಇಲ್ಲಿ ಹತ್ತಿರದಿಂದ ತೋರಿಸ್ತೀನಿ ನೋಡಿ. 2 ಡಯೋಡ್ಗಳನ್ನ ಇಟ್ಟಿದ್ದೀನಿ. ಇದು ರೆಕ್ಟಿಫೈರ್ ಆಗಿ ಯೂಸ್ ಮಾಡ್ತೀನಿ. ಮತ್ತು ಅದಕ್ಕೆ ಲೈಟಿಂಗು ಒಂದು 1K ಮತ್ತು ಒಂದು LED ಯೂಸ್ ಮಾಡಿದ್ದೀನಿ. ಒಂದು 1025 ಕೆಪಾಸಿಟ್ರು, ಮತ್ತು ಇಲ್ಲಿ 47 MFD ಒಂದು ಕೆಪಾಸಿಟ್ರ್ ಇದೆ. ಮತ್ತು ಇಲ್ಲಿ ಬ್ಲೂ ಲೈಟು, ಗ್ರೀನ್ ಮತ್ತು ರೆಡ್ ಲೈಟು, ಇದು ರಿಲೇ 12 ವೋಲ್ಟ್ ರಿಲೇ ಇದು. ಹಾಗೆ ಒಂದು BC 547 ಟ್ರಾನ್ಸಿಸ್ಟರು, ಇದು 10K ರೆಜಿಸ್ಟರ್ 3, ಹಾಗೆಯೇ ಜೀನರ್ ಡಯೋಡ್ ಒಂದು 1K ರೆಜಿಸ್ಟರು. ಹಾಗೆ ಇಲ್ಲಿ ಕನೆಕ್ಟಿಂಗ್ ವೈರ್ಸ್ಗಳನ್ನ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಬ್ರೆಡ್ ಬೋರ್ಡ್ ಇದೆ. ಈ ಬ್ರೆಡ್ ಬೋರ್ಡ್ನಲ್ಲಿ ಈ ಇರೋವಂಥ ಕಾಂಪೊನೆಂಟ್ಸ್ಗಳೆಲ್ಲನೂ ಹಾಕಿ ನಿಮಗೆ ಇದನ್ನು ತೋರಿಸ್ತೀನಿ. ಹಾಗೆ ಫ್ಲಿಪ್ ಫ್ಲಾಪ್ ಆಗೋದಕ್ಕೆ ಫಸ್ಟು LED ತೋರಿಸ್ತೀನಿ. ನಂತರ ಈ ರಿಲೇ ಮುಖಾಂತರ ವರ್ಕ್ ಆಗೋ ಹಾಗೆ ಮಾಡಿ ನಿಮಗೆ ಈ ಲೈಟ್ಗಳು ಫ್ಲಿಪ್ ಫ್ಲಾಪ್ ಆಗೋ ರೀತಿ ನಿಮಗೆ ತೋರಿಸ್ತೀನಿ. ಅದು ಈಗ ನಿಮಗೆ ಶುರು ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನಾನು ಮೊದಲನೇದಾಗಿ ಈ ಬ್ರೆಡ್ ಬೋರ್ಡ್ಗೆ ರೆಕ್ಟಿಫೈರ್ ಅಂದರೆ ಎ ಸಿಯಿಂದ ಡಿ ಸಿಗೆ ಕನ್ವರ್ಟ್ ಆಗೋ ರೀತಿ 2 ಡಯೋಡ್ ಮತ್ತು ಕೆಪಾಸಿಟ್ರ್ ಹಾಕಿ ಅದನ್ನು ಅಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಇದು ಬ್ರೆಡ್ ಬೋರ್ಡು. ಇದರಲ್ಲಿ ನಾನೀಗ ಡಯೋಡ್ ತೊಗೊಳ್ತಾ ಇದ್ದೀನಿ. ಒಂದು ಡಯೋಡು 4148 IN 4148 ಆಗಿರುತ್ತೆ. ಈ ರೀತಿ ಈಗ ಪಿನ್ಗಳನ್ನ ಅದಕ್ಕೆ ಇನ್ಸರ್ಟ್ ಮಾಡ್ತಾ ಹೋಗ್ತೇನೆ. ನೋಡಿ, ಈಗ 2 ಡಯೋಡ್ಗಳನ್ನ ಇದಕ್ಕೆ ಹಾಕಿದ್ದೀನಿ. ಅದೇ ರೀತಿ ಇದು ಇಂಡಿಕೇಟರ್. ಇದು ಹಾಗೆ ಇದು ಕೆಪಾಸಿಟ್ರು. ಇದಕ್ಕೆ ಒಂದು ಕನೆಕ್ಟಿಂಗ್ ವೈರು ನಾವು ಹಾಕಬೇಕಾಗತ್ತೆ. ಇದು ಪಾಸಿಟಿವ್ ಲೈನ್ ಬರುತ್ತೆ. ಹೀಗಿದು ರೆಕ್ಟಿಫೈರ್ ಮಾಡಿ ರೆಡಿ ಆಯಿತು. ಇದಕ್ಕೆ ನೆಕ್ಸ್ಟ್ ನಾನು ಐ ಸಿ ಹಾಕಿ ಐ ಸಿ ಮತ್ತು ಈ ಒಂದು ಕಾಂಪೊನೆಂಟ್ಸ್ಗಳನ್ನ ಹಾಕ್ಕೊಂಡು ಬರ್ತೀನಿ. ಈಗ ನೋಡಿ, ಇದು ರಿಲೇ ಹಾಕಿದ್ದೀನಿ. ಅದೇ ರೀತಿ ಈಗ
ಐ ಸಿನ ಹಾಕ್ತೀನಿ. ಐ ಸಿ ಹಾಕಿದ್ದೀನಿ. ಹಾಗೆ ಟ್ರಾನ್ಸಿಸ್ಟ್ರು ಇದು BC 547 ಇದೆ. BC 547 ಹಾಕಿದ್ದೀನಿ. ಹಾಗೀಗ ಕನೆಕ್ಟಿಂಗ್ ವೈರ್ಗಳನ್ನ ಹಾಗೆ ಅಡ್ಜಸ್ಟ್ ಮಾಡ್ತಾ ಹೋಗ್ತೀನಿ. ಈಗ ಇದು ಮೇಲ್ಗಡೆದು ಪಾಸಿಟಿವ್ ಲೈನ್ ಬರುತ್ತೆ, ಕೆಳಗಡೆದು ನೆಗೆಟಿವ್ ಲೈನ್ ಬರುತ್ತೆ. ಎಮಿಟರ್ಗೆ ನೆಗೆಟಿವ್ ಬರುತ್ತೆ. ಅದೇ ರೀತಿ ಈಗ ಐ ಸಿಯ ಕನೆಕ್ಷನ್ಗಳನ್ನ ಮಾಡ್ತಾ ಹೋಗೋಣ. ಐ ಸಿ ಇದು ಮೊದಲನೇ ಪಿನ್ನು ಅರ್ಥ ಆಗುತ್ತೆ. ಅರ್ಥಿಗೆ ಇದನ್ನು ಇನ್ಸರ್ಟ್ ಮಾಡೋಣ. ಅದೇ ರೀತಿ 8ನೇ ಪಿನ್ಗೆ ಪಾಸಿಟಿವ್ ಬರುತ್ತೆ. ಪಾಸಿಟಿವ್ನ ಹಾಕೋಣ. ಇದು ಪಾಸಿಟಿವ್ ಮೇಲ್ಗಡೆದು. ಎಂಟನೇ ಪಿನ್ನಿಗೆ ಪಾಸಿಟಿವ್ ಬಂತು, ಹಾಕಿದ್ದೀನಿ. ಅದೇ ರೀತಿ ಈಗ ಇಲ್ಲಿ 2ನೇ ಪಿನ್ನು, ಈ 2ನೇ ಪಿನ್ನಿಂದ 6ನೇ ಪಿನ್ನಿಗೆ ಕನೆಕ್ಟ್ ಮಾಡಬೇಕು. ಇದು 6ನೇ ಪಿನ್ನು, ಇದು 2ನೇ ಪಿನ್ನು. ಆರರಿಂದ 2ನೇ ಪಿನ್ಗೆ ಕನೆಕ್ಟ್ ಮಾಡಿದ್ದೀನಿ. ಅದೇ ಇಲ್ಲಿ ಡಯೋಡು LED ಲೈಟು. ಈ LED ಲೈಟ್ನ ಈಗ 3ನೇ ಪಿನ್ನಿಂದ ಔಟ್ಪುಟ್ ತೊಗೊಂಡಿದ್ದೀನಿ 3ನೇ ಪಿನ್ನಿಂದ. ಅದೇ ರೀತಿ 1K ರೆಜಿಸ್ಟರು, ಇದು 1K ರೆಜಿಸ್ಟರ್ನ ಅದೇ 3ನೇ ಪಿನ್ನಿಂದ ಅರ್ಥ ಮಾಡಬೇಕು. ಅದನ್ನು ಇಲ್ಲಿಗೆ ನೆಗೆಟಿವ್ ಹಾಕಿದ್ದೀನಿ. ಅದೇ ರೀತಿ ಈಗ 10K ರಿಜಿಸ್ಟರ್ನ ಪಾಸಿಟಿವಿಂದ 7ನೇ ಪಿನ್ಗೆ, ಹಾಕಿದ್ದೀವಿ. ಅದೇ ರೀತಿ ಇನ್ನೊಂದು 10K ರಿಜಿಸ್ಟರ್ನ ಅದೇ 7ನೇ ಪಿನ್ನಿಂದ 6ನೇ ಪಿನ್ನಿಗೆ ಹಾಕಬೇಕಾಗತ್ತೆ. ಏಳನೇ ಪಿನ್ನಿಂದ 6ನೇ ಪಿನ್ನಿಗೆ ಹಾಕಿದ್ದೀವಿ. ಈಗ ಮತ್ತೆ 1K ರಿಜಿಸ್ಟರ್ನ ಇಲ್ಲಿ 3ನೇ ಪಿನ್ನಿಂದ ಈ ಕಡೆ ಕನೆಕ್ಟ್ ಮಾಡಿಕೊಂಡು ಮತ್ತು ಅಲ್ಲಿಂದ ಒಂದು ಡಯೋಡ್ ಮುಖಾಂತರ ಇಲ್ಲಿ ಹಾಕಿರೋ ಬೇಸ್ಗೆ ಕನೆಕ್ಟ್ ಮಾಡಬೇಕು. ಅದನ್ನು
ಬೇಸ್ಗೆ ಹಾಕಿದ್ದೀನಿ. ಈಗ ಇದನ್ನು ಇದರ ಕಲೆಕ್ಟ್ರು, ಈ ಕಲೆಕ್ಟ್ರಿಂದ ನಾನು ಈ ರಿಲೆಯ ಒಂದು ಪಿನ್ಗೆ ಕನೆಕ್ಟ್ ಮಾಡಿದೆ. ಮತ್ತು ಇನ್ನೊಂದು ಪಿನ್ನನ್ನು ಇಲ್ಲಿ ಪಾಸಿಟಿವಿಂದ ಇನ್ನೊಂದು ಪಿನ್ನಿಗೆ ಕನೆಕ್ಟ್ ಮಾಡಿದ್ದೀನಿ. ಈಗ ಇಷ್ಟ ಆದಮೇಲೆ ಇನ್ನು ಉಳಿದಿರೋದು ಇಲ್ಲಿ ಫ್ಲಿಪ್ ಫ್ಲಾಪ್ ಆಗೋದಕ್ಕೆ LED ಲೈಟ್ ಬೇಕಲ್ಲ, ಅದಕ್ಕೆ ಇಲ್ಲಿಂದ ನೆಗೆಟಿವ್ಗೆ ಕನೆಕ್ಟ್ ಮಾಡಬೇಕು. ಪಾಸಿಟಿವಿಂದ ಈಗ ಇದರ ಸೆಂಟ್ರ್ ಪಿನ್ಗೆ ಇದನ್ನು ಕನೆಕ್ಟ್ ಮಾಡಬೇಕು. ಇಷ್ಟ ಆದಮೇಲೆ ಈಗ ಇಲ್ಲಿ ಈ ಕೆಪಾಸಿಟ್ರ್ ಇದೆಯಲ್ಲ, ಈ ಕೆಪಾಸಿಟ್ರನ್ನ ನೆಗೆಟಿವಿಂದ 6ನೇ ಪಿನ್ಗೆ ಕನೆಕ್ಷನ್ ಮಾಡಬೇಕು. ಮತ್ತು ರೀಸೆಟ್ ಅಂತ ಅಂದರೆ 4ನೇ ಪಿನ್ನು, 4ನೇ ಪಿನ್ನನ್ನು ಪಾಸಿಟಿವ್ಗೆ ಈ 4ನೇ ಪಿನ್ನಿಂದ ಪಾಸಿಟಿವ್ಗೆ ಕನೆಕ್ಟ್ ಮಾಡಿದೆ. ಇಲ್ಲಿ ಕನೆಕ್ಟ್ ಮಾಡಾಯಿತು ನೋಡಿ. ಈಗ ಎಲ್ಲ ಪೂರ್ತಿ ಅಸೆಂಬಲ್ ಆಗಿದೆ. ಈಗ ನಾನೀಗ ಈ ರೆಕ್ಟಿಫೈರ್ ಇದಕ್ಕೆ ಈ ಟ್ರಾನ್ಸ್ಫಾರ್ಮರಿಂದ ಕನೆಕ್ಷನ್ ಮಾಡ್ತಾಯಿದ್ದೀನಿ. ನೋಡಿ, ಈಗ ಕನೆಕ್ಷನ್ ಮಾಡ್ತಿದ್ದ ಹಾಗೆಯೇ ಇದು ವರ್ಕ್ ಆಗ್ತಾಯಿದೆ. ಈಗ ಫ್ಲಿಪ್ ಫ್ಲಾಪು ರೆಡ್ ಗ್ರೀನ್ ಇದು ಚೇಂಜ್ ಆಗ್ತಾಯಿದೆ. ಇದು ಬ್ಲೂ ಔಟ್ಪುಟ್ಟು ಬ್ಲಿಂಕಿಂಗ್ ತೋರಿಸ್ತಾ ಇದೆ. ಇದು ಇಲ್ಲಿ ಮಾಡಿದಂಥ DC ವೋಲ್ಟು 9 ವೋಲ್ಟ್ ಅದು 12 ವೋಲ್ಟಲ್ಲಿ ವರ್ಕ್ ಆಗೋ ರೀತಿಯಲ್ಲಿ ಮಾಡಿದೆ. ಇದು ಈ ರೀತಿ ವರ್ಕ್ ಆಗ್ತಾ ಇರೋದನ್ನ ಈಗ ಈ ಲೈಟ್ನಲ್ಲಿ ವರ್ಕ್ ಆಗೋ ರೀತಿಯಲ್ಲಿ ಮಾಡ್ತೀನಿ ನಾನೀಗ.
ನೋಡಿ ನೋಡ್ತಾ ಇರ್ಬೋದು ನೀವು ಈಗ ನಾನಿಲ್ಲಿ ಡೈರೆಕ್ಟಾಗಿ ಇದನ್ನು ಇನ್ಸರ್ಟ್ ಮಾಡಿ ಅದು ಸೀರೀಸ್ನಲ್ಲಿ ಮಾಡಿಬಿಟ್ಕೊಂಡಿದ್ದೆ ಅದನ್ನು ಈ ರಿಲೇಗೆ ಕನೆಕ್ಟ್ ಮಾಡ್ತಿದ್ದ ಹಾಗೆಯೇ ಲೈಟ್ಗಳು ಆನಾಗಿ ಯಾವ ರೀತಿ ಫ್ಲಿಪ್ ಫ್ಲಾಪ್ ಆಗ್ತಾಯಿದೆ ಅಂತ. ಇದು ಎ ಸಿ ಜೀರೋ ಕ್ಯಾಂಡ್ ಬಲ್ಪ್ ಇದು ದೊಡ್ಡ ಬಲ್ಪ್ ಹಾಕಿದ್ರೆ ದೊಡ್ಡದಾಗಿ ಬರುತ್ತೆ. ಈ ಡಿ ಸಿ ವೋಲ್ಟ್ ನಾವಿಲ್ಲಿ ಕನೆಕ್ಟ್ ಮಾಡಿ ನಾವು ತೊಗೊಂಡಿರೋದ್ರಿಂದ ನಮಗೆ ಬ್ಯಾಟ್ರಿ ಯಾವುದನ್ನು ಯೂಸ್ ಮಾಡಿಲ್ಲ, ಡೈರೆಕ್ಟು ಕರೆಂಟಿಂದನೇ ವರ್ಕ್ ಆಗ್ತಾಯಿದೆ ಇದು ಫ್ಲಿಪ್ ಫ್ಲಾಪ್. ಇದೇ ರೀತಿ ಬೇರೆ ಪ್ರಾಜೆಕ್ಟ್ಗಳನ್ನು ಮಾಡಿ ನಿಮಗೆ ತೋರಿಸ್ತೀನಿ. ಇದುವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.